ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ಅಂದರೆ ಒಂದು ಹೊಸ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ತಂದಿದ್ದಾನೆ. ಓಕೆನಾ, ನಿಮಗೇನೋ SLC ಮತ್ತು ITI ಆಗಿದ್ರೆ, PUC ಆಗಿದ್ರೆ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ, ಅದು ಯಾವ ಜಾಬ್ ಅಂತ ನೋಡೋದಾದರೆ SSB ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್. ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪ ಅಂದರೆ SSB ಏನಪ್ಪ ಅಂದರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ಏನಪ್ಪ ಅಂದರೆ ಇಲ್ಲಿ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ಹುದ್ದೆಗಳಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಹಾಗೆ ಈ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ SSB ಅಂತ ಅಂದರೆ SSB ಕಡೆಯಿಂದ ಏನಪ್ಪ ಇದೊಂದು ಸಂಸ್ಥೆ ಐತೆ. ಆ ಸಂಸ್ಥೆ ಕಡೆಯಿಂದ ಏನಪ್ಪ ನಮಗೆ ಈ ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ತಿಳಿಸಿದ್ದಾರೆ. ಓಕೆನಾ, ಹುದ್ದೆಗಳು ಯಾವ ಹುದ್ದೆಗಳಪ್ಪ ಅಂದರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ಏನಪ್ಪ ಅಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ಟೋಟಲ್ ಹುದ್ದೆಗಳು ಎಷ್ಟು ಖಾಲಿ ಇದಾವಪ್ಪ ಅಂದರೆ 827 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಸಂಬಳ ಎಷ್ಟು ಕೊಡ್ತಾರಪ್ಪ ಅಂದರೆ 21,000ದಿಂದ 69,000 ರೂಪಾಯಿ ಏನಪ್ಪ ನಮಗೆ ತಿಂಗಳಿಗೆ ಏನಪ್ಪ ಅಂದ್ರೆ ಸಂಬಳ ಕೊಡ್ತಾರಂತ ಇಲ್ಲಿ ನೋಟಿಫಿಕೇಶನ್ ತಿಳಿಸಿದ್ದಾರೆ. ಓಕೆನಾ, ಅದಾದಮೇಲೆ ಉದ್ಯೋಗ ಸ್ಥಳ ಎಲ್ಲಿ ಮಾಡೋಕ್ಕಪ್ಪ ಅಂದರೆ ಇದು ಆಲ್ ಓವರ್ ಇಂಡಿಯಾ ಒಳಗೆ ಏನಪ್ಪ ಅಂದರೆ ಎಲ್ಲರೂ ನಿಮಗೆ ನೀವು ಯಾವ ಜೋನಿಗೆ ಅಪ್ಲೈ ಮಾಡ್ತೀರಾ ಆ ಜೋನ್ ಒಳಗೆ ನೀವು ಕೆಲಸ ಮಾಡಬೇಕು. ಓಕೆನಾ, ಇದು ಆಲ್ ಓವರ್ ಇಂಡಿಯಾ ಕಡೆಯಿಂದ ಏನಪ್ಪ ಅಂದರೆ SSB ಕಾನ್ಸ್ಟೇಬಲ್ಗೆ ಟ್ರೇಡ್ಸ್ಮನ್ ಹುದ್ದೆ ಆಗಿರುತ್ತೆ. ಓಕೆನಾ, ನೀವು ಅಪ್ಲೈ ಮಾಡುವಾಗ ನಿಮ್ಗೆ ಯಾವ ಜೋನ್ ಬೇಕು ಆ ಜೋನ್ ಅಪ್ಲೈ ಮಾಡಬೇಕು. ಓಕೆ, ಅದಾದಮೇಲೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಕ್ಕೆ ಬಂದು ಏಪ್ರಿಲ್ ಒಳಗೆ ಏನಪ್ಪ ಇದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆನಾ, ಇದು ಕೊನೆಯ ದಿನಕ್ಕೆ ಮೆನ್ಷನ್ ಮಾಡಿಲ್ಲ, ಏಪ್ರಿಲ್ ಅಂತ ಒಂದು ಮಂತ್ ಟೈಮ್ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಹುದ್ದೆಗಳು ವಿವರ ನೋಡ್ತಾ ಹೋಗೋಣ. ಓಕೆನಾ, ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಓಕೆನಾ, ಹಾಗೆ ಡ್ರೈವರಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ 553 ಹುದ್ದೆಗಳು ಖಾಲಿ ಇದ್ದಾವೆ. ವಾಷರ್ ಮ್ಯಾನಿಗೆ ಏನಪ್ಪ ಅಂದರೆ 74 ಹುದ್ದೆಗಳು ಖಾಲಿ ಇದ್ದಾವೆ. ಬಾಬರ್ ಹುದ್ದೆಗೆ ಏನಪ್ಪ 43 ಹುದ್ದೆಗಳು ಖಾಲಿ ಇದ್ದಾವೆ. ಟೈಲರ್ ಹುದ್ದೆಗೆ ಏನಪ್ಪ 41 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ಗ್ರ್ಯಾಂಡರಿ ಹುದ್ದೆಗೆ ಏನಪ್ಪ 41 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ವೆಟನರಿಗೆ ಏನಪ್ಪ ಅಂದರೆ 34 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಅದಾದಮೇಲೆ ನೆಕ್ಸ್ಟ್ ಬಂದು ಕೋಬ್ಲರಿಗೆ ಏನಪ್ಪ 21 ಹುದ್ದೆಗಳು. ಕಾರ್ಪೆಂಟರ್ಗೆ 7 ಹುದ್ದೆಗಳು ಖಾಲಿದ್ದಾವೆ. ವಾಟರ್ ಕೆರಿಯರ್ಗೆ ಏನಪ್ಪ 5 ಹುದ್ದೆಗಳು ಖಾಲಿದ್ದಾವೆ. ವೇಟರ್ಗೆ 3 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ನರ್ಸಿಂಗ್ ಆರ್ಡರ್ಗೆ ಏನಪ್ಪ ಅಂದರೆ 1 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ಟೋಟಲ್ ಬಂದ್ಬಿಟ್ಟು ಏನಪ್ಪ ಅಂದರೆ 827 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂದರೆ ಮೊದಲನೇ ಬಂದ್ಬಿಟ್ಟು ಏನಪ್ಪ ನಿಮಗೆ 10th ಕಂಪಲ್ಸರಿ ಪಾಸ್ ಆಗಿರ್ಬೇಕು. ಓಕೆನಾ, 10th ಪಾಸ್ ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಟ್ರೇಡ್ ಅನುಭವ ಅಥವಾ ಯಾವ್ದಾದ್ರು ಒಂದು ನೀವು IT ಸರ್ಟಿಫಿಕೇಟ್ ಹೊಂದಿರಬೇಕು. ಓಕೆನಾ, ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನೀವು SLC ಆಗಿರಬೇಕು, ಇಲ್ಲಾಂದರೆ ಯಾವ್ದಾದ್ರು ಒಂದು ಟ್ರೇಡ್ ಒಳಗೆ ನೀವು IT ಆಗಿದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದಾದಮೇಲೆ ಏನಪ್ಪ ಅಂದರೆ ಡ್ರೈವರ್ ಹುದ್ದೆಗೆ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ನೀವೇನಾದ್ರು ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂದರೆ ಡ್ರೈವರ್ ಹುದ್ದೆಗೆ ಅದಕ್ಕೊಂದೇ ನಿಮ್ಗೆ ಏನಪ್ಪ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಏನಪ್ಪ ಅಂದರೆ ರಿಕ್ವೈರ್ಡ್ ಆಗುತ್ತೆ. ಓಕೆನಾ, ನೀವೇನಾದರೂ ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಆ ಹುದ್ದೆಗೆ ಮಾತ್ರ ನಿಮಗೆ ಡ್ರೈವರ್ ಏನಪ್ಪ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಅದಾದಮೇಲೆ ವಯೋಮಿತಿ ಅಂದರೆ ವಯಸ್ಸು ಎಷ್ಟಿರಕ್ಕಪ್ಪ ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಕನಿಷ್ಠ ಏನಪ್ಪ ಅಂದರೆ 18ರಿಂದ 23 ವರ್ಷ ಏನಪ್ಪ ಅಂದರೆ ನಿಮಗೆ ವಯಸ್ಸಾಗಿರ್ಬೇಕು. ಅದಕ್ಕಿಂತ ಕೆಲವು ಹುದ್ದೆಗಳಿಗೆ ಏನಪ್ಪ ಅಂದರೆ 25ರಿಂದ 27 ಏನಪ್ಪ ಅಂದರೆ ವರ್ಷಗಳು ಇರಬೇಕು. ಓಕೆನಾ, ನಿಮಗೇನಾದರೂ 18ರಿಂದ 23 ವರ್ಷಗಳ ಒಳಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ 27 ವರ್ಷ ಒಳಗಿನ ಏನಪ್ಪ ಅಂದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಕೆಲವೊಂದು ಹುದ್ದೆಗಳಿಗೆ ಏನಪ್ಪ ಅಂದರೆ 20ರ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ, ಕೆಲವೊಂದು ಹುದ್ದೆಗಳು 27 ಮಟ್ಟನೂ ಇದೆ. ಓಕೆ, ಮ್ಯಾಕ್ಸಿಮಮ್ ಏನಪ್ಪ ಅಂದರೆ 18ರಿಂದ 25 ಒಳಗಿರೋ ಎಲ್ಲರೂ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಸಡಲಿಕೆ ಎಷ್ಟು ಕೊಟ್ಟಾರಪ್ಪ ಅಂದರೆ ಕ್ಯಾಟಗರಿ ಅಂದರೆ OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಅದಾದಮೇಲೆ SC ಕ್ಯಾಟಗರಿ ಏನಪ್ಪ ಅಂದರೆ 5 ವರ್ಷ ಏನಪ್ಪ ಅಂದರೆ ಏಜ್ ರಿಲೇಷನ್ ಇಲ್ಲಿ ಸಡಲಿಕೆ ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ ಸಂಬಳ ಆವಾಗಲೇ ಹೇಳಿದ ಹಾಗೆ ಸಂಬಳ ಬೇಸಿಕ್ ಬಂದ್ಬಿಟ್ಟು 21,000 ಇರುತ್ತೆ. ಹಾಗೆ ಒಟ್ಟು ಸಂಬಳ ಬಂದ್ಬಿಟ್ಟು 30,000ರಿಂದ 40,000 ರೂಪಾಯಿ ಏನಪ್ಪ ನಿಮಗೆ ಕೈಗೆ ಬರುತ್ತೆ. ಓಕೆ, ಇದು ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಅದಾದಮೇಲೆ ಬೇಸಿಕ್ ಸ್ಯಾಲರಿ 30,000 40,000 ರೂಪಾಯಿ ಬಂದುಬಿಟ್ಟು ಜೊತೆಗೆ ಏನಪ್ಪ ಅಂದರೆ DA HRA ಅಲೋಯನ್ಸ್ ಏನಪ್ಪ ಅಂದರೆ ಇನ್ಕ್ಲೂಡಿಂಗ್ ಅದು ಸಿಗುತ್ತೆ. ಓಕೆನಾ, ನಿಮಗೇನಪ್ಪ ಅಂದರೆ ಜೊತೆಗೆ 30,000 ರೂಪಾಯಿ ಸಂಬಳ ಕೂಡ ಕೊಟ್ಟು ಜೊತೆಗೆ ಏನಪ್ಪ ಅಂದರೆ DA HRA ಅಲೋಯನ್ಸ್ ಎಲ್ಲ ಸೇರಪ್ಪ ಅಂದರೆ ಸುಮಾರು ನಿಮಗೇನಪ್ಪ ಅಂದರೆ 50,000 ರೂಪಾಯಿ ಏನಪ್ಪ ಅಂದರೆ ಸಂಬಳ ಬರ್ಬೋದು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ಹಾಗಾಗಿ ಈ ಜಾಬಿಗೆ SLC ಮತ್ತು PUC ಮತ್ತು IT ಆದರೂ ಆರಾಮಾಗಿ ಜಾಬ್ಗೆ ಬೇಗ ಅಪ್ಲೈ ಮಾಡೋದು. ಓಕೆ, ಇದರಲ್ಲಿ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ, ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ ನಿಮಗೆ PET ಫಿಸಿಕಲ್ ಏನಪ್ಪ ಅಂದರೆ PET ಅಂದರೆ ಫಿಸಿಕಲ್ ಮೊದಲು ಕನೆಕ್ಟ್ ಮಾಡ್ತಾರೆ. ಓಕೆನಾ, ಫಿಸಿಕಲ್ ಕನೆಕ್ಟ್ ಆದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಿಟರ್ನ್ ಎಕ್ಸಾಮ್ ನಡೆಸ್ತಾರೆ. ನೀವು ಫಿಸಿಕಲ್ ಯಾವ ಥರ PSL ಏನಪ್ಪ ಅಂದರೆ ಫಿಸಿಕಲ್ ಕನೆಕ್ಟ್ ಮಾಡಿದ ಮೇಲೆ
ಯಾವ್ದು ರಿಟರ್ನ್ ಎಕ್ಸಾಮ್ ನಡೆಸ್ತಾರೆ. ಹಾಗೆ ಇದರಲ್ಲಿ ಮೊದಲು ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರೆ ಏನಪ್ಪಾ ಅಂದ್ರೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ವೆರಿಫಿಕೇಶನ್ ಇರುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಟೈಪ್ ಅಲ್ಲಿ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಮೊದಲು ಫಸ್ಟ್ ಫಿಸಿಕಲ್, ನೆಕ್ಸ್ಟ್ ರಿಟರ್ನ್ ಟೆಸ್ಟ್, ಥರ್ಡ್ ಸ್ಕಿಲ್ ಟೆಸ್ಟ್ ಆಯ್ತು. 3 ಪಾಸ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಆದ್ರೆ ನಿಮಗೆ ಮೆಡಿಕಲ್ ಏನಪ್ಪಾ ಅಂದ್ರೆ ಟೆಸ್ಟಿಗೆ ಕರೀತಾರೆ. ಓಕೆ. ಮೆಡಿಕಲ್ ಟೆಸ್ಟ್ ಪಾಸ್ ಆದ್ರೆ ಈ ಜಾಬ್ ನೀವು ಸೆಲೆಕ್ಷನ್ ಆದಂಗೆ. ಅದಾದ್ಮೇಲೆ ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಮೌಂಟ್ ಇರುತ್ತೆ ಅಪ್ಲಿಕೇಶನ್ ಹಾಕಂದ್ರೆ, OBC ಅವ್ರಿಗೆ ಏನಪ್ಪಾ ಅಂದ್ರೆ ನಿಮಗೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC ST ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀ ಆಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆನಾ. ಹಾಗಾಗಿ ಬೇಗ ನೀವು ಅಪ್ಲೈ ಮಾಡ್ಬೇಕಂತ. ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಯಾವ ತರ ಹಾಕೋದಂತ ಹೇಳ್ಕೊಡ್ತೇನೆ. ಇಲ್ಲಾಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ಅಪ್ಲಿಕೇಶನ್ ಕೂಡ ನಾನು ಹಾಕಿ ಕೊಡ್ತೇನೆ. ಓಕೆ. ಅದಾದ್ಮೇಲೆ ಯಾವ ತರ ಅರ್ಜಿ ಹಾಕ್ಬೇಕಪ್ಪ ಅಂತ ಕೂಡ ನಾನು ಇಲ್ಲಿ ನಿಮಗೆ ತಿಳಿಸಿದ್ದಾನೆ. ಓಕೆ. ಯಾವ ತರಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಕೊಡ್ತಿದ್ದಾನೆ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ರಿಕ್ರೂಟ್ಮೆಂಟ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವೇನೋ ಫಸ್ಟ್ ರಿಜಿಸ್ಟರ್ ಆಗ್ತಿದ್ರೆ ಮೊದಲು ರಿಜಿಸ್ಟರ್ ಆಗಿ ನಿಮ್ಮ ಫೋನ್ ನಂಬರ್, ಇಮೇಲ್ ಮುಖಾಂತರ ರಿಜಿಸ್ಟರ್ ಆದ್ಮೇಲೆ ನಿಮಗೆ ಲಾಗಿನ್ ಐಡಿ ಬರುತ್ತೆ. ಲಾಗಿನ್ ಐಡಿ ತಗೊಂಡು ಲಾಗಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಇನ್ನು OBC ಜನರಲ್ ಕ್ಯಾಟಗರಿ ಇದೆ ಅಮೌಂಟ್ ಪೇ ಮಾಡಿ SC ST ಇದ್ದಾರೆ ಡೈರೆಕ್ಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿ. ಓಕೆನಾ. ಸಬ್ಮಿಟ್ ಅದನ್ನೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಏನಪ್ಪಾ ಅಂದ್ರೆ ರೆಫರೆನ್ಸ್ ಇಟ್ಕೋಬೇಕು. ಓಕೆನಾ. ಈ ತರ ಅಪ್ಲಿಕೇಶನ್ ಆಗ್ಬೇಕು. ಓಕೆನಾ. ನಿಮಗೆ ಏನಾದ್ರು ಅಪ್ಲಿಕೇಶನ್ ಬರಕಾಗಿಲ್ಲ ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ SSB ಏನಪ್ಪಾ ಅಂದ್ರೆ ಇನ್ನು 827 ಹುದ್ದೆಗಳು ಖಾಲಿ ಇದೆ ಅಂತಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.